ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ನಮ್ಮ ರಾಜ್ಯದಲ್ಲಿ ಇದೀಗ ಒಂದು ಹೃದಯ ವಿದ್ರಾವಕ ಘಟನೆಯೇ ನಡೆದು ಹೋಗಿಬಿಟ್ಟಿದೆ. 46 ವರ್ಷದ ಡಾಲು ಎಂಬಾತರ ಅಂಗಾಂಗ ದಾನವನ್ನ ಮಾಡಲಾಗಿದೆ. ಅಂತಂದ್ರೆ ಅಸಲಿಗೆ ನಡೆದದ್ದಾದ್ರೂ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಎಂತವರಿಗೂ ಕೂಡ ಒಂದು ಕ್ಷಣ ಈ ರೀತಿಯಾದಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಅಂತ ಹೇಳಿ ಸಹಜವಾಗಿ ಅನಿಸಪಡುತ್ತೆ. ಜೀವಂತವಾಗಿ ಇರಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ಅಂಗಾಂಗ ದಾನವನ್ನ ಮಾಡೋದಕ್ಕೆ ಸಾಧ್ಯವಾಗಿ ಬಿಡುತ್ತೆ. ಅಂದಹಾಗೆ ಅಂಥದ್ದೇನಾಗಿ ಹೋಗಿಬಿಟ್ಟಿತ್ತು. ಬ್ರೈನ್ ಡೆತ್ ಅಂದರೆ ಏನು, ಅದೇ ರೀತಿಯಾಗಿ ಕೋಮಾ ಮತ್ತು ಬ್ರೈನ್ ಡೆತ್ಗೆ ಇರುವಂಥ ವ್ಯತ್ಯಾಸಗಳೇನು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಳೆದ ಏಪ್ರಿಲ್ನಲ್ಲಿ ಅರಸೀಕೆರೆಯ ಮೋನಿಕಾ ಅನ್ನುವಂತಹ 18 ವರ್ಷದ ಹೆಣ್ಣು ಮಗಳ ಅಂಗಾಂಗ ದಾನವನ್ನು ಮಾಡಲಾಗಿತ್ತು. ಏನು ಆ ಒಂದು ವಿಚಾರ ಅಂತಂದರೆ, ಆಕೆ ತನ್ನ ತಾಯಿಯನ್ನು ಕರೆದುಕೊಂಡು ಬರಬೇಕು ಅಂಥೇಳಿ ಸಿಟಿಗೆ ಬಂದಿರ್ತಾಳೆ. ಸಿಟಿಗೆ ತನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಒಂದು ಆಕ್ಸಿಡೆಂಟ್ ನಡೆದು ಹೋಗಿ ಬಿಡುತ್ತೆ. ಅದೇ ಸಂದರ್ಭಕ್ಕೆ ಆಕೆ ಒಂದು ವೇಗವಾಗಿ ಬರ್ತಾ ಇರುವ ಕಾರಣದಿಂದಾಗಿ ಕೆಳಗೆ ಮುಗುಚಿ ಬಿದ್ದು ಬಿಡ್ತಾಳೆ. ತಲೆಗೆ ವಿಪರೀತ ಪೆಟ್ಟಾಗಿ ಬಿಟ್ಟಿರುತ್ತೆ. ಅದಾದ ಬಳಿಕ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋದ ಬಳಿಕ ವೈದ್ಯರು ಈಕೆಯ ಬ್ರೈನ್ ಡೆತ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಬೇರೆ ದಾರಿ ಇರೋದಿಲ್ಲ. ವೆಂಟಿಲೇಟರ್ ಮೇಲೆ ಬದುಕ್ತಾ ಇರ್ತಾಳೆ. ವೆಂಟಿಲೇಟರ್ ತೆಗೆದ ತಕ್ಷಣ ಜೀವ ಹೋಗಿ ಬಿಡುತ್ತೆ. ಆದರೆ ಜೀವ ಹೋದರೆ ಏನು ಲಾಭ, ಜೀವ ಇರುವಾಗಲೇ ಆಕೆಯ ಅಂಗಾಂಗವನ್ನು ದಾನ ಮಾಡಬೇಕು ಅಂಥೇಳಿ ಆಕೆಯ ಕುಟುಂಬದವರು ನಿರ್ಧಾರವನ್ನು ಮಾಡಿಬಿಡ್ತಾರೆ. ಅದಾದ ಬಳಿಕ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ವೈದ್ಯಕೀಯ ಪ್ರೊಸೀಜರ್ನ ಎಲ್ಲವನ್ನು ಕೂಡ ಫಾಲೋ ಮಾಡಿ ಅದಾದ ಬಳಿಕ ಆಕೆಯ ಅಂಗಾಂಗ ದಾನವನ್ನು ಮಾಡುವ ಮೂಲಕ ಒಂದು ಮಾನವೀಯತೆಯನ್ನು ಮೆರೆದು ಬಿಟ್ಟಿರ್ತಾರೆ. 18 ವರ್ಷದ ಮೋನಿಕಾ ಬಾಳಲ್ಲಿ ಅದೊಂದು ದುರಂತ ನಡೆದು ಹೋಗಿಬಿಟ್ಟಿತ್ತು. ಅದರ ಬೆನ್ನಲ್ಲೇ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಅರವತ್ತೋಕ್ಲು ಗ್ರಾಮದ ಡಾಲು ಎಂಬುವವರ ಅಂಗಾಂಗ ದಾನವನ್ನು ಮಾಡಲಾಗಿದೆ. ಅಂದ ಹಾಗೆ 46 ವರ್ಷದ ಪಿಜಿ ಡಾಲು ಅವರು ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾರೆ. ಈ ದುಃಖದ ಸಂದರ್ಭದಲ್ಲೂ ಅವರ ಕುಟುಂಬದವರು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಅಂಗಾಂಗ ದಾನಕ್ಕೆ ಮುಂದಾಗಿ ಬಿಡ್ತಾರೆ. ಕುಟುಂಬದ ಈ ಮಾನವೀಯ ತೀರ್ಮಾನದಿಂದ ಅನೇಕ ರೋಗಿಗಳಿಗೆ ಹೊಸ ಬದುಕಿನ ಆಶಾಕಿರಣ ದೊರಕಿದೆ ಅಂತಾನೆ ಹೇಳ್ಬೋದು. ವೈದ್ಯಕೀಯ ನಿಯಮಾನುಸಾರ ಕೊಡಗು ವೈದ್ಯಕೀಯ ಕಾಲೇಜು ಹಾಗೂ ಜಿಲ್ಲಾ ಆಸ್ಪತ್ರೆಯ ವೈದ್ಯಕೀಯ ತಂಡವು ದಾನಿದಾರರ ಮೂತ್ರಪಿಂಡ, ಕಣ್ಣುಗಳು, ಹೃದಯ, ಕವಾಟಗಳು ಸೇರಿದಂತೆ ವಿವಿಧ ಅಂಗಾಂಗವನ್ನು ಯಶಸ್ವಿಯಾಗಿ ಮರುಪಡೆದುಕೊಂಡಿದ್ದಾರೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಮತ್ತು ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಕೊಂಡೊಯ್ದಿದ್ದಾರೆ. ಅಲ್ಲಿ ಅಗತ್ಯವಿರುವ ರೋಗಿಗಳಿಗೆ ಅಂಗಾಂಗ ಪ್ರತಿರೋಪಣಾ ಶಸ್ತ್ರಚಿಕಿತ್ಸೆ ಮೂಲಕ ಹೊಸ ಜೀವ ನೀಡಲಾಗುತ್ತದೆ ಎಂದು ಕೊಡಗು ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಲೋಕೇಶ್, ಸರ್ಜನ್ ಡಾಕ್ಟರ್ ಸೋಮಶೇಖರ್ ಹಾಗೂ ಡಾಕ್ಟರ್ ನಂಜುಂಡಸ್ವಾಮಿ ಮಾಹಿತಿಯನ್ನು ಕೂಡ ನೀಡಿಬಿಟ್ಟಿದ್ದಾರೆ. ಈ ಅಂಗಾಂಗ ದಾನ ಪ್ರಕ್ರಿಯೆ ಕೊಡಗು ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ನಡೆದಿರುವುದು ವಿಶೇಷ ಕೂಡ ಆಗಿದೆ. ಆರೋಗ್ಯ ಇಲಾಖೆ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ದಾನಿದಾರರ ಕುಟುಂಬದ ಮಾನವೀಯ ಮನೋಭಾವವನ್ನು ಶ್ಲಾಘಿಸಿಕೊಂಡಿದ್ದಾರೆ. ಇನ್ನು ವೈದ್ಯರು ಹೇಳ್ತಾ ಇರುವಂತದ್ದು, ಇದೇ ರೀತಿಯಾಗಿ ಏನಾದರೂ ಸಂಭವಿಸಿ ಬಿಟ್ರೆ, ಇಂಥದ್ದೊಂದು ದುರಂತ ಯಾರ್ದಾದ್ರೂ ಕುಟುಂಬಕ್ಕೆ ಬಂದ್ರೆ ದಯಮಾಡಿ ಅಂಗಾಂಗ ದಾನವನ್ನ ಮಾಡುವಂತ ಕೆಲಸವನ್ನ ಮಾಡಿ. ಅದರಿಂದ ಇನ್ನೊಂದು ಕುಟುಂಬಕ್ಕೆ ಅಥವಾ ಇನ್ನೊಂದು ಜೀವಕ್ಕೆ ಜೀವ ದಾನ ಮಾಡಿದಾಗೆ ಆಗುತ್ತೆ ಅನ್ನುವಂಥ ಮನವಿ ಕೂಡ ಮಾಡಿಕೊಂಡು ಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ದಾನಶೀಲ ನಿರ್ಧಾರ ಅನೇಕ ಕುಟುಂಬಗಳಿಗೆ ಹೊಸ ಬದುಕು ನೀಡಬಲ್ಲದು ಎಂಬುದಕ್ಕೆ ಈ ಘಟನೆ ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳಬಹುದು. ಅಂದ ಹಾಗೆ ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿಗೆ ಏನಾಯಿತು, ಏನೇನೆಲ್ಲ ಆಗಿತ್ತು, ಹಿಂದಿನ ಹಿನ್ನೆಲೆ ಏನು ಎಂಬುದನ್ನು ಗಮನಿಸೋದಾದ್ರೆ, ಸ್ನೇಹಿತರೆ, ಕಳೆದ 17ನೇ ತಾರೀಕು ತಡರಾತ್ರಿ ಅಥವಾ ರಾತ್ರಿ ಸಮಯದಲ್ಲಿ ತಲೆ ಸುತ್ತು ಬಂದು ಈತ ಮನೆಯಲ್ಲಿ ಬಿದ್ದು ಬಿಡ್ತಾರೆ. ತಕ್ಷಣಕ್ಕೆ ಕುಟುಂಬದವರು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ನಮ್ಮಿಂದ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾರ್ಗಸೂಚಿಯನ್ನು ನೀಡ್ತಾರೆ. ಅದಾದ ಬಳಿಕ ಮಡಿಕೇರಿ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿ ಬಂದ ನಂತರ ಸ್ಕ್ಯಾನಿಂಗು ಅಂತದೆಲ್ಲವೂ ಕೂಡ ಆಗೋಗಿ ಬಿಡುತ್ತೆ. 2 ದಿನಗಳ ಕಾಲ ಚಿಕಿತ್ಸೆ ಮಾಡಲಾಗುತ್ತೆ. ಇನ್ನೆಲ್ಲವೂ ಕೂಡ ಪರಿಸ್ಥಿತಿ ಕೈ ಮೀರಿದ ನಂತರ ಆತನ ಬ್ರೈನ್ ಡೆತ್ ಆಗಿದೆ ಅನ್ನುವಂಥದ್ದನ್ನ ವೈದ್ಯರು ಖಚಿತಪಡಿಸಿಕೊಂಡು ಬಿಡ್ತಾರೆ. ಅದಾದ ಬಳಿಕ ಕುಟುಂಬದವರು ಸಹಜವಾಗಿ ಇನ್ನೇನು ಮಾಡೋದಕ್ಕೆ ಬೇರೆ ದಾರಿ ಇಲ್ಲ ಅನ್ನುವ ಕಾರಣದಿಂದಾಗಿ ಆತನ ಅಂಗಾಂಗ ದಾನವನ್ನು ಮಾಡುವಂತ ನಿರ್ಧಾರವನ್ನು ಮಾಡ್ತಾರೆ. ಅದಾದ ಬಳಿಕ ಅಂಗಾಂಗ ದಾನವನ್ನು ಕೂಡ ಮಾಡಿ ಬಿಡ್ತಾರೆ. ಇಲ್ಲಿ ಆ ವ್ಯಕ್ತಿಯು ಕೂಡ ಮಾಡಿರುವಂತಹ ಒಂದು ತಪ್ಪು ಏನು ಅಂತಂದ್ರೆ, ಈ ಡಾಲು ಅವರು ಮಾಡಿರುವಂತಹ ತಪ್ಪು ಏನು ಅಂತಂದ್ರೆ ವಿಪರೀತ ಕುಡಿತದಿಂದಾಗಿ ಈ ರೀತಿಯಾದಂಥ ದುರಂತ ಅವರ ಬದುಕಲ್ಲಿ ನಡೆದು ಹೋಯಿತು ಅಂತಾನೆ ಹೇಳ್ಬೋದು. ಯಾಕೆಂತಂದರೆ ಬದುಕಿ ಬಾಳಬೇಕಾದಂಥವರು ವಿಪರೀತ ಈ ರೀತಿಯಾದಂಥ ಚಟಗಳಿಗೆ ಎಡಿಕ್ಟ್ ಆಗಿ ಬಿಡ್ತಾ ಇದ್ದಾರೆ. ತುಂಬ ವಿಪರೀತವಾಗಿ ಕುಡಿದು ಬಿಟ್ಟಿದ್ರಂತೆ. ಕುಡಿತದಿಂದ ಊಟ ಅಂಥದ್ದೆಲ್ಲವನ್ನು ಕೂಡ ಬಿಟ್ಕೊಂಡು ಬಿಟ್ಟಿದ್ರು. ಊಟವನ್ನೇ ಮಾಡದೆ ಬರೀ ಕುಡಿತದಲ್ಲೇ ಜೀವನವನ್ನು ಮಾಡ್ತಾ ಇದ್ರು ಅಂಥೇಳಿ ಕುಟುಂಬದವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ವ್ಯಕ್ತಿಗೆ ತಲೆ ಸುತ್ತು ಬಂದು ಮನೆಯಲ್ಲಿ ಬಿದ್ದು ಹೋಗಿ ಬಿಟ್ಟಿದ್ರು. ಈ ರೀತಿಯಾದಂಥ ದುರಂತ ನಡೆದು ಹೋಯಿತು ಅಂಥೇಳಿ ಡಾಲು ಅವರ ಹೆಂಡತಿ ರಾಜೇಶ್ವರಿ ಅವರು ವಿವರಣೆಯನ್ನು ಕೂಡ ನೀಡಿಬಿಟ್ಟಿದ್ರು. ಇನ್ನು ಬಹುತೇಕ ಜನರಿಗೆ ಬ್ರೈನ್ ಡೆತ್ ಎಂದರೇನು ಮತ್ತು ಕೋಮಾ
ಕೋಮಾದಲ್ಲಿ ಇರುವಂಥವ್ರಿಗೆ ಇರುವಂಥ ವ್ಯತ್ಯಾಸ ಏನು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿ ಬೀಳುತ್ತೆ. ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟುಬಿಡ್ತೀನಿ. ಬ್ರೈನ್ ಡೆತ್ ಅಂತ ಹೇಳಿದರೆ ಮೆದುಳಿನ ಜೀವಕೋಶಗಳು ಏನಿರ್ತವೆ ಅವೆಲ್ಲವೂ ಕೂಡ ಸತ್ತೋಗಿ ಬಿಟ್ಟಿರ್ತವೆ. ಸತ್ತೋದ ಬಳಿಕ ಆ ವ್ಯಕ್ತಿ ಬದುಕುವಂಥ ಸಾಧ್ಯತೆ ಯಾವುದೂ ಕೂಡ ಇರೋದಿಲ್ಲ. ಕೇವಲ ವೆಂಟಿಲೇಟರ್ ಮೇಲೆ ಆ ವ್ಯಕ್ತಿ ಬದುಕಿರ್ತಾನೆ. ವೆಂಟಿಲೇಟರ್ ತೆಗೆದ ತಕ್ಷಣ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಧನವಾಗಿ ಬಿಡ್ತಾನೆ. ಇನ್ನು ಕೋಮಾದಲ್ಲಿ ಇರುವಂಥ ವ್ಯಕ್ತಿ ಹಾಗಲ್ಲ. ಆತನ ಜೀವಕೋಶಗಳು ಅಂತಂದರೆ ಮೆದುಳಲ್ಲಿರುವಂಥ ಜೀವಕೋಶಗಳು ಇನ್ನೂ ಕೂಡ ಬದುಕಿರ್ತಾವೆ, ಸತ್ತೋಗಿರೋದಿಲ್ಲ. ಬದಲಿಗೆ ಆತನ ಮೆದುಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರೋದಿಲ್ಲ. ಹಾಗಾಗಿ ಅಂತಹ ವ್ಯಕ್ತಿ, ಕೋಮಾದಲ್ಲಿರುವಂಥ ವ್ಯಕ್ತಿ ಚೇತರಿಕೆ ಆಗುವಂಥ ಅಥವಾ ಮರುಜೀವ ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಕಾರಣದಿಂದಾಗಿ ಕೋಮಾದಲ್ಲಿ ಇರುವಂತಹ ವ್ಯಕ್ತಿಗಳ ಅಂಗಾಂಗ ದಾನವನ್ನ ಮಾಡೋದಿಲ್ಲ. ಬದಲಿಗೆ ಬ್ರೈನ್ ಡೆತ್ ಆಗಿದೆ ಅಂತೇಳಿ ಖಚಿತವಾದ ಬಳಿಕ ಆ ಸಂದರ್ಭದಲ್ಲಿ ಮಾತ್ರ ಈ ಅಂಗಾಂಗ ದಾನ ಮಾಡುವಂತ ಅವಕಾಶ ಇರುತ್ತೆ. ಒಂದು ವೇಳೆ ಕೋಮಾದಲ್ಲಿ ಇದ್ರೆ ಆ ವ್ಯಕ್ತಿ ಬದುಕುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು 5 ವರ್ಷ 10 ವರ್ಷ ಬೇಕಾದಷ್ಟು ವರ್ಷ ಕಳೆದು ಹೋಗಬಹುದು. ಅಂದ್ರೆ ಬದುಕುವಂತ ನಿರೀಕ್ಷೆ ಇರುತ್ತೆ, ಮರುಜನ್ಮ ಬರಬಹುದು ಅನ್ನುವಂತ ನಿರೀಕ್ಷೆ ಇರುತ್ತೆ. ಆ ಕಾರಣದಿಂದಾಗಿ ಆ ಒಂದು ವ್ಯಕ್ತಿಗೆ, ಕೋಮಾದಲ್ಲಿರುವಂತಹ ವ್ಯಕ್ತಿಗೆ ಚಿಕಿತ್ಸೆ ಅಂತದೆಲ್ಲವೂ ಕೂಡ ನಡೀತಾ ಇರುತ್ತೆ. ನಿಮಗೆ ಈಗಾಗಲೇ ಒಂದು ಕ್ಲಾರಿಟಿ ಸಿಕ್ತು ಅಂತೇಳಿ ಅಂದ್ಕೊಳ್ತೀನಿ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಒಂದು ಕುಟುಂಬ ಇದೀಗ ಕಣ್ಣೀರಿನಲ್ಲಿದ್ರೆ ಇನ್ನು ಕೆಲವು ಕುಟುಂಬಗಳು, ಈ ಅಂಗಾಂಗ ದಾನವನ್ನ ಪಡೆದುಕೊಂಡಿರುವಂತಹ ಅನೇಕ ಕುಟುಂಬಗಳು ಒಂದು ರೀತಿಯಲ್ಲಿ ಸಂತೋಷವನ್ನ ವ್ಯಕ್ತಪಡಿಸ್ತವೆ. ಇಂತಹ ಪರಿಸ್ಥಿತಿ ಎದುರಾದಂಥ ಸಂದರ್ಭದಲ್ಲಿ ಅದ್ಯಾರೇ ಇರಲಿ, ನಿಮ್ಮ ಅಂಗಾಂಗ ದಾನವನ್ನ ಮಾಡೋದಕ್ಕೆ ಮುಂದಾಗಿ ಬಿಡಿ. ಸತ್ತೋದ ಮೇಲೆ ಅದು ಏನು ಕೂಡ ಉಪಯೋಗ ಇಲ್ಲ. ಮಣ್ಣಿಗಾಗಿ ಮುಚ್ಚಾಕಿ ಬಿಡ್ತಾರೆ ಅಥವಾ ಬೆಂಕಿಗಾಗಿ ಸುಟ್ಟಾಕಿ ಬಿಡ್ತಾರೆ. ಇದು ಎರಡೇ ಆಗೋದು. ಇದ್ರ ಬಿಟ್ಟು ಬೇರೆ ಏನೂ ಕೂಡ ಆಗೋದಿಲ್ಲ. ಒಂದು ವೇಳೆ ಅಂಗಾಂಗ ದಾನವನ್ನ ಮಾಡಿಬಿಟ್ರೆ ಬಹುತೇಕ ನೀವು ಇನ್ನೊಂದು ಜೀವಕ್ಕೆ ಜೀವವನ್ನ ನೀಡಿದ ಹಾಗೆ ಆಗುತ್ತೆ. ಆ ಕಾರಣದಿಂದಾಗಿ ನೀವು ಕೂಡ ಅಂಗಾಂಗ ದಾನ ಮಾಡೋದಕ್ಕೆ ಮುಂದಾಗಿ ಅಂತೇಳಿ ಈ ಒಂದು ವಿಡಿಯೋ ಮೂಲಕ ನಿಮ್ಗೊಂದು ಮನವಿ ಕೂಡ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು ಕೂಡ ತಪ್ಪೇನಿಲ್ಲ. ಸ್ನೇಹಿತರೆ, ಯಾವ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಇದು ಹೇಗೆ ಸಾವನ್ನಪ್ಪಿ ಬಿಡ್ತಾನೆ ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ಯಾವುದು ಕೂಡ ಶಾಶ್ವತವಾಗಿಲ್ಲ. ಯಾವ ವ್ಯಕ್ತಿ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಸಾವನ್ನಪ್ಪಬಹುದು. ಆದ್ರೆ ಇದ್ದಾಗ ಕೆಲವೊಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅಥವಾ ನಿಮ್ಮ ಜೀವನವನ್ನ ಒಂದಿಷ್ಟು ಚೆನ್ನಾಗಿ ಇಟ್ಕೊಳ್ಳಿ. ಯಾವುದೋ ಒಂದು ಕುಡಿತಕ್ಕೆ ದಾಸರಾಗಿ ಅಥವಾ ಇನ್ಯಾವುದೋ ಬೇರೆ ಬೇರೆ ವ್ಯಸನಕ್ಕೆ ದಾಸರಾಗಿ ನಿಮ್ಮ ಬದುಕನ್ನ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಬದುಕು ಸರ್ವನಾಶ ಆಗೋದರ ಜೊತೆಗೆ ನಿಮ್ಮನ್ನೇ ನಂಬಿರುವಂತಹ ಕುಟುಂಬವೂ ಕೂಡ ಬೀದಿಗೆ ಬಂದು ಬಿಡುತ್ತೆ. ನೀವೇ ಮನೆಯ ಆಧಾರ ಸ್ತಂಭವಾಗಿ ಇದ್ದಂಥ ಸಂದರ್ಭದಲ್ಲಿ ನೀವೇ ಈ ರೀತಿಯಾಗಿ ಗಳಿಗೆ ಬಲಿ ಹಾಗೆ ಬಿಟ್ರೆ ನಿಮ್ಮನ್ನೇ ನಂಬಿರುವಂತಹ ಕುಟುಂಬದ ಗತಿ ಏನು ಎಂಬುದನ್ನು ಕೂಡ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡಲೇಬೇಕು. ನಿಮಗೆ ಬೇರೆ ಬೇರೆ ಚಟಗಳಿದ್ದಾವ ಅಥವಾ ಇನ್ನೇನೋ ಈ ಒಂದು ಧೂಮಪಾನ, ಮದ್ಯಪಾನ ಮಾಡೋದು ಚಟಗಳಿದ್ದಾವ, ಅವುಗಳನ್ನ ಬಿಡೋದಕ್ಕೆ ಆಗೋದಿಲ್ವಾ? ಒಂದಿಷ್ಟು ಟ್ರೈ ಮಾಡಿ. ಆಗಿಲ್ಲ ಅಂತಂದ್ರೆ ಅದಕ್ಕೊಂದು ಲಿಮಿಟೇಷನ್ ಅಂತ ಇರುತ್ತೆ. ಲಿಮಿಟೇಷನ್ ಇದ್ದಂಥ ಸಂದರ್ಭದಲ್ಲಿ ಬಹುತೇಕ ನಿಮ್ಮ ಕುಟುಂಬ, ನೀವು ಎಲ್ಲರೂ ಕೂಡ ಯೋಗ್ಯವಾಗಿ ಇರಬಹುದು. ಇನ್ನು ಹಾರ್ಟ್ ಅಟ್ಯಾಕು ಅಂಥದ್ದು ಇಂಥದ್ದು ಅದು ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅದನ್ನ ಯಾರು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿದ್ದವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ರೀತಿಯಾಗಿ ದುಶ್ಚಟಗಳನ್ನು ಮಾಡುವಂಥವ್ರಿಗೂ ಕೂಡ ಅಂತಹ ಸಮಸ್ಯೆಗಳು ಎದುರಾಗಬಹುದು. ಅದು ಬೇರೆ ವಿಚಾರ. ಆದರೆ ಗೊತ್ತಿದ್ದು ನಾವು ತಪ್ಪನ್ನು ಮಾಡೋದಿದೆಯಲ್ಲ, ನಿಜಕ್ಕೂ ಅದನ್ನು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ನಿಜಕ್ಕೂ ಅದನ್ನು ಯಾರು ಕೂಡ ಕ್ಷಮಿಸೋದಕ್ಕಾಗೋದಿಲ್ಲ. ಅದನ್ನು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕಿದ್ದಾಗಲೇ ನಾವು ಇನ್ನೊಬ್ಬರಿಗೆ ಶಕ್ತಿಯಾಗಿರಬೇಕು, ಸ್ಫೂರ್ತಿಯಾಗಿರಬೇಕು. ಅದನ್ನು ಹೊರತುಪಡಿಸಿ ಬೇಡವಾದಂಥ ವ್ಯಕ್ತಿಗಳಾಗಬಾರ್ದು. ಈ ವ್ಯಕ್ತಿ ಯಾಕಾದರೂ ಬದುಕಿದ್ದಾನೆ, ಸತ್ತೋಗ್ಬಿಡ್ಲಿ ಅನ್ನುವ ಹಾಗೆ ನಮ್ಮ ಕುಟುಂಬದವರಿಗೆ ನಾವು ಭಾರವಾಗಬಾರ್ದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.